ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ಕಿರ್ಬೇಲೆ ಮೂಲದ ನಿವಾಸಿಗಳು ಅನಾದಿ ಕಾಲದಿಂದಲೂ ಮೀಸಲು ಅರಣ್ಯದಲ್ಲಿ ಬಳಸುತ್ತಿದ್ದ ರಸ್ತೆಗೆ ಖಾಸಗಿ ಕಂಪನಿಯೊಂದು ಬೇಲಿ ಹಾಕಿದ್ದು ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸುವಂತೆ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟವು ಗುರುವಾರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಮೂಲಕ ಅರಣ್ಯ ಮತ್ತು ಪರಿಸರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೇ ರೈತರ ಹಿತದೃಷ್ಟಿಯಿಂದ ಈ ದಾರಿಗೆ ಹಕ್ಕು ನೀಡಲಾಗಿದ್ದು ಸರ್ಕಾರದ ಅನುದಾನದ ನೆರವಿನಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೂಡ ನಡೆಯುತ್ತಿದೆ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬ್ಲೋಗನ್ ವೆಲ್ನೆಸ್ ಎನ್ನುವ ಖಾಸಗಿ ಕಂಪನಿಯ ಪರವಾಗಿ ದಾರಿ ಅಭಿವೃದ್ಧಿ ಕಾಮಗಾರಿಯನ್ನು ತಡೆದಿದ್ದಾರೆ. ಅಲ್ಲದೆ ಹೈಕೋರ್ಟ್ನ ಆದೇಶವನ್ನೇ ತಿರುಚಿ ವರದಿ ಸಲ್ಲಿಸಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಕಂಪನಿಯವರು ಕಬ್ಬಿಣದ ಗೇಟ್ ಅಳವಡಿಸಿ ಗ್ರಾಮಸ್ಥರ ಸಂಚಾರವನ್ನೇ ನಿರ್ಬಂಧಿಸಿದ್ದು ಶಾಲೆ, ಕಾಲೇಜು, ಆಸ್ಪತ್ರೆ ಹಾಗೂ ದಿನನಿತ್ಯ ಜೀವನಕ್ಕೂ ತೊಂದರೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೈಕೋರ್ಟ್ ತೀರ್ಪಿನಂತೆ ಗೇಟ್ ತೆರವುಗೊಳಿಸಿ ಸಂಚಾರ ದಾರಿಯನ್ನು ಮುಕ್ತಗೊಳಿಸುವುದರ ಜೊತೆಗೆ ಕಂಪನಿಗೆ ನೀಡಲಾದ 0.9896 ಹೆಕ್ಟೇರ್ ಅರಣ್ಯ ಜಾಗದ ಲೀಸ್ ಪ್ರಕ್ರಿಯೆಯನ್ನು ತನಿಖೆಗೆ ಒಳಪಡಿಸಿ ರದ್ದುಗೊಳಿಸಬೇಕು. ಜೊತೆಗೆ ಸರ್ಕಾರದ ಅನುದಾನದಿಂದ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪುನಃ ಆರಂಭಿಸಲು ಅವಕಾಶ ಕಲ್ಪಿಸಬೇಕು ಹಾಗೂ ಗ್ರಾಮಸ್ಥರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು ಮನವಿ ಮೂಲಕ ಒತ್ತಾಯಿಸಲಾಗಿದೆ. ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಾಲ್, ಪ್ರೀತಮ್ ಮಾಸೂರ್ಕರ್ ಹಾಗೂ ವಿಎನ್ ನಾಯ್ಕ್ ಇದ್ದರು. ಯಾವ್ದು ಪರಿಶೀಲನೆ ಮಾಡಿದ್ದೇನೆ ಅಲ್ಲಿ ಮೂಲ ನಿವಾಸಿ ಹೊನ್ನೇವಸ್ಬೈ ನಾಯ್ಕ ಇರುವ ಮನೆಗೆ ಆ ರೋಡ್ ಟಚ್ ಆಗ್ತದೆ 606 ಸರ್ವೆ ನಂಬರ್ಗೆ. ಹಾಗಿದ್ದಾಗ ಯಾವುದನ್ನು ಪರಿಷ್ಕರಣೆ ಮಾಡಬೇಕಿದ್ದೇನೆ ಫಾರೆಸ್ಟ್ ಡಿಎಫ್ ಪ್ಲಸ್ ಅಲ್ಲಿ ಇಲಾಖೆಯವರು ಏಕಾಏಕಿಯಾಗಿ ಅದಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಕೊಡೋದಕ್ಕೆ. ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಲ್ಯಾಂಡ್, ಅದು ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಅನ್ನು ಕೊಡೋದಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಅದಕ್ಕೆ ಪ್ರಪೋಸಲ್ ರೆಸಾರ್ಟ್ಗೆ ಪ್ರಪೋಸಲ್ ಕನೆಕ್ಷನ್ ರೋಡ್ ಅನ್ನ ರಿಸರ್ವ್ ಫಾರೆಸ್ಟ್ ಏರಿಯಾದಿಂದ ಹೋಗೋದಕ್ಕೆ ರೋಡ್ ಸಲ ಕೇಳಿದ್ದಾರೆ ಅವರು. ಆ ರೋಡಿಗೆ ಅವಶ್ಯಕತೆ ಇದ್ದಂಥ 0.9896 ಹೆಕ್ಟೇರ್ಸ್ ಜಾಗನ ತೋರಿಸಿದ್ದಾರೆ. ಬಟ್ ಅದನ್ನು ಸಪ್ರೇಟ್ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಬಟ್ ಊರ್ನವ್ರು ಓಡಾಡೋ ಕಾಲ್ದಾರಿ ಏನಿದೆ ಅನಾದಿ ಕಾಲದಿಂದ ನಿಮ್ಮ ಕುಟುಂಬ ಇದೆ ಅಲ್ಲಿ, ಸೊ ಆ ರೋಡನ್ನು ಸೇರಿಸಿ ಈ ಫಾರೆಸ್ಟ್ನವರಿಗೆ ಕೊಡೋಕೆ ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸು ಮಾಡಿದ್ದಾರೆ. ಅದನ್ನು ಶಿಫಾರಸು ಮಾಡೋಕ್ಕಿಂತ ಮೊದಲೇ ಯಾವ ಪರಿಶೀಲನೆಯೂ ಸರಿಯಾದ್ದನ್ನು ಮಾಡಿಲ್ಲ ಇಂಥವೆಲ್ಲವನ್ನು. ಆ ಊರಿನವರಿಗೆ ಬ್ರಿಟಿಷ್ ಕಾಲದಿಂದನೇ ರೈಟ್ಸ್ ಇದೆ ವಿಲೇಜ್. ಆಮೇಲೆ ಊರಿನವರು ಮತ್ತು ಗ್ರಾಮ ಪಂಚಾಯತ್ದವರು ಸ್ಥಳೀಯವಾಗಿ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವುದಕ್ಕೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಪಂದಿಸಿಲ್ಲ. ಸೊ ಅದಕ್ಕೆ ಒಂದು ಸಂಬಂಧಪಟ್ಟಂತೆ ಹೈಕೋರ್ಟ್ ಹೋದರು ಇವರು. ಆ ರೋಡ್ಗೆ ಈ ಪಾರ್ಟಿ ಸ್ಟೇಜ್ 1 ಅಪ್ರೂವಲ್ಗೆ ಬಂದಿದೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸ್ಟೇಜ್ 1 ಅಪ್ರೂವಲ್ ಬಂದ ಮೇಲೆ ಈ ಪ್ರೈವೇಟ್ ಬಯೋಜನ್ ವೆಲ್ನೆಸ್ ಕಂಪ್ನಿ ಹೇಳೋ ಪಾರ್ಟಿಯವರು ರೋಡಿಗೆ ಇದು ಮಾಡಿದ್ದಾರೆ, ಗೇಟ್ ಹಾಕಿದ್ದಾರೆ. ಗೇಟ್ ಹಾಕಿದ್ರು ಒಂದು ರೋಡನ್ನು ಬಂದ್ ಮಾಡಿದ್ದಾರೆ ಊರಿನ ಜನಕ್ಕೆ. ಅದಕ್ಕೆ ಹಾಗಾಗಿ ಅದನ್ನು ತಹಶೀಲ್ದಾರ್ಗೆ ಮತ್ತು ಇವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾರು ಅದಕ್ಕೊಂದು ಗಮನ ಹಾಕ್ತಾ ಇರೋದ್ರಿಂದ ದೀಸ್ ಆರ್ ರೆಸ್ಪಾಂಡೆಂಟ್ಸು ಹೈಕೋರ್ಟ್ನಲ್ಲಿ ಆರ್ಡರ್ಡ್ ಅದನ್ನು ತಕ್ಷಣ ವೆಕೇಟ್ ಮಾಡಬೇಕು ಗೇಟನ್ನು. ಸೊ ಕಂಪ್ನಿ ಇಲ್ಲ, ಆ ಕಂಪ್ನಿ ಬಯೋಜನ್ ವೆಲ್ನೆಸ್ ಕಂಪ್ನಿ ಅನ್ನೋದು ಇಟ್ ಆರ್ ನಾಟ್ ಬೀಯಿಂಗ್ ರಿಜಿಸ್ಟರ್ಡ್ ಇದರಿಂದ ಕಿರ್ಬೇಲೆ ಮಜಿರೆಯಲ್ಲೂ ಇಲ್ಲ, ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗಿಲ್ಲ, ಇಡೀ ಜಿಲ್ಲೆಯೊಳಗೂ ಇಲ್ಲ ಇಲ್ಲವ. ಇಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಇನ್ ಸಮ್ ಬೆಂಗಳೂರು ಅಡ್ರೆಸ್. ಬಟ್ ಇಲ್ಲಿ ಒಂದು ಬೋಗಸ್ ಬೇನಾಮಿ ಕಂಪ್ನಿ ಹೆಸರಿನಲ್ಲಿ ಇಟ್ಕೊಂಡು ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ವಿದೌಟ್ ಇದನ್ನು ಯಾವುದನ್ನು ಪ್ರೋಸೆಸ್ ಮಾಡಿ ಪರಿಶೀಲನೆ ಮಾಡಿದ್ರೆ ಅವರಿಗೆ ರೆಕಮೆಂಡ್ ಮಾಡಿ ಇಟ್ ಹ್ಯಾಸ್ ಕಮ್ ಟು ದಿ ಸ್ಟೇಜ್ ಆಫ್ ಅಪ್ರೂವಿಂಗ್ ಫಸ್ಟ್ ಸ್ಟೇಜ್ ಅಪ್ರೂವಲ್ ಗೌರ್ಮೆಂಟಿಂದ. ಸೊ ಅದಕ್ಕೆ ಇದು ಒಂದಾಗಿದೆ. ಸೊ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಮೋರೋವರ್ ಈ ಕಾಲ್ದಾರಿ ಇದ್ದದ್ದು ರಿಸರ್ವ್ ಫಾರೆಸ್ಟ್ ಏರಿಯಾ. ರಿಸರ್ವ್ ಫಾರೆಸ್ಟನ್ನು ಯೂಸ್ ಕೊಡಬೇಕಿದ್ರೆ ಅದನ್ನು ಡಿ ರಿಸರ್ವ್ಗೆ ಆ ಪ್ರೋಸೆಸ್ಗೆ ಒಳಪಡಿಸ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಡೈರೆಕ್ಟ್ಲಿ ದಿಸ್ ಇಸ್ ಸರ್ವೆ ನಂಬರ್ 130A ರಿಸರ್ವ್ ಫಾರೆಸ್ಟ್ ಏರಿಯಾ. ಇದು ಊರಿನವ್ರ ಪರಿಸ್ಥಿತಿ. ಹಳ್ಳಿ ಅಲ್ಲಿ ಇಲ್ಲಿ ಇದೆ, ಪೇಷಂಟ್ಸ್ ಇಲ್ಲಿ ಎತ್ಕೊಂಡು ಬರ್ಬೇಕಾಗ್ತದೆ, ಅಜ್ಜಿ ಮನೆಯಲ್ಲಿ ಬರ್ತಿದ್ದಾರೆ 1.5 ಕಿಲೋಮೀಟ್ರು ಹಿಂದೂರಿಗೆ ಬರಬೇಕು. ಸೊ ದಿಸ್ ಹ್ಯಾಸ್ ಬಿನ್ ಅಗೇನ್ ಅಲ್ಲಿ ಒಬ್ಬರು ನಮ್ಮ ಪಾರ್ಟಿ ಲೋಕಲ್ಲು ವಹಿವಾಟಿನಲ್ಲಿ ಇದ್ದವರು ಇವರಿಗೆ ನಮ್ಮ ಮೇನ್ ಮಹೇಶ್ ಕುಮಾರ್ ಸಂಭು ಅಂತ ಡೆಪ್ಟಿ IGF ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಪರಿಸ್ಥಿತಿಯನ್ನು ನರೇಟ್ ಮಾಡಿದ್ಮೇಲೆ ಅವರು ಅಗೇನ್ ಅದನ್ನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮತ್ತೆ ಮರುಪರಿಶೀಲನೆ ಇದು ಮಾಡಿದ್ದಾರೆ. ಹಾಗಾಗಿ ನಾವು ದಯವಿಟ್ಟು ಯಾರೂ ಅಲ್ಲಿ ಇದನ್ನು ಕನ್ಸಿಡರ್ ಮಾಡದೇ ಇರೋದ್ರಿಂದ ನಾವು ಒಂದು ಮುಖ್ಯಮಂತ್ರಿಯವ್ರಿಗೊಂದು, ಹಾಗೆ ಅರಣ್ಯ ಮಂತ್ರಿಯವ್ರಿಗೊಂದು, ಹಾಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 3 ಜನಕ್ಕೆ ನಮ್ಮ ಮೂಲಕ ಮಾಡ್ತೀವಿ. ನಾವು ಫೇವರೇಬಲ್ ಆಗಿ ಅದನ್ನು ನೋಡಿ ನಮ್ಮ ನ್ಯಾಯ ಕೊಡ್ತೀವಿ. ಊರಲ್ಲಿ ಒಂದು ರೋಡ್ ಇರೋದು, ಈ ರೋಡಿಗೆ ಅವರು ಬೇಲಿ ಹಾಕಿದ್ದಾರೆ. ಇಲ್ಲ, ರಿಮೂವ್ ಮಾಡಿಲ್ಲ. ಇನ್ಸ್ಪೈಟ್ ಆಫ್ ದಟ್ ಹೈಕೋರ್ಟ್ನ ಆದೇಶ ಬಂದ್ರೂ ವಿ ಹ್ಯಾವ್ ಟು ಗೋ ಫಾರ್ ಕಂಟೆಂಪ್ಟ್ ಆಫ್ ಕೋರ್ಟ್. ಅವ್ರು ಬಡ ಜನ ಅಲ್ಲಿರೋದು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.